ಅಂತಿಮ ಯಾತ್ರೆಗೆ ಸಿದ್ಧತೆ. ಹೊಳೆನರಸೀಪುರ ಮನೆಯಲ್ಲಿ ಪೂಜೆ, ಕುಟುಂಬಸ್ಥರಿಂದ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಮಾಡಲಾಗ್ತಾ ಇದೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೊಳೆನರಸೀಪುರ ಮನೆಯಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇರುವಂತದ್ದು. ಕುಟುಂಬಸ್ಥರಿಂದ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಮಾಡಲಾಗ್ತಾ ಇದೆ. ದೇವೇಗೌಡರಿಂದ ಸೀರೆ ಕೊಡಿಸಿ ಪೂಜೆಯನ್ನ ಮಾಡಲಾಯಿತು. ಹೊಳೆನರಸೀಪುರ ಮನೆಯಿಂದ ಕೆಲ ಹೊತ್ತಲ್ಲೇ ಯಾತ್ರೆ ಆರಂಭವಾಗಲಿದೆ. ಬಾಳಿ ಬದುಕಿದ ಜಾಗದಲ್ಲಿ ಅಂತಿಮ ಪಯಣ ನಡೆಯಲಿರುವಂಥದ್ದು ಚೆನ್ನಮ್ಮ ಅವರದ್ದು. ಬಾಡಿಗೆ ಮನೆ, ಮೊದಲು ಖರೀದಿ ಮಾಡಿದ್ದಂಥ ಭೂಮಿ, ಚೆನ್ನಮ್ಮ ಇಷ್ಟದ ಸ್ಥಳಗಳಲ್ಲಿ ಅಂತಿಮ ಯಾತ್ರೆ ಸಾಗಲಿದೆ. ದಾರಿಯುದ್ದಕ್ಕೂ ಚೆನ್ನಮ್ಮ ಅವರಿಗೆ ಹೂಮಳೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಚೆನ್ನಮ್ಮ ಅವರು ತುಂಬು ಜೀವನವನ್ನ ನಡೆಸಿದಂಥವರು. 89 ವರ್ಷ. ಅವರ ಮಕ್ಕಳೆಲ್ಲ ಅವರ ಪಾರ್ಥಿವ ಶರೀರದ ಮುಂದಿದ್ದಾರೆ. ದೇವೇಗೌಡರನ್ನ ಕಾಣಬಹುದು ನೀವು. ದೇವೇಗೌಡರ ಜೀವನದಲ್ಲಿ ಇದೊಂದು ಅತ್ಯಂತ ನೋವಿನ ಸಂದರ್ಭ. ಇದು ಅತ್ಯಂತ ನೋವಿನ ಸಂದರ್ಭ ದೇವೇಗೌಡರಿಗೆ. 72 ವರ್ಷಗಳಿಂದ ಜೀವಕ್ಕೆ ಜೀವವಾಗಿ, ಹೆಗಲಿಗೆ ಹೆಗಲು ಕೊಟ್ಟು, ಹೆಜ್ಜೆಗೆ ಹೆಜ್ಜೆ ಇಟ್ಟು ಅನ್ಯೋನ್ಯವಾಗಿ ಸಂಸಾರವನ್ನು ಮಾಡ್ಕೊಂಡು ಬಂದಿದ್ದಂಥವರು. ಕಷ್ಟ, ಸುಖ, ದುಃಖ ಎಲ್ಲದರಲ್ಲೂ ಕೂಡ ದೇವೇಗೌಡರ ಬೆನ್ನೆಲುಬಾಗಿ ನಿಂತಿದ್ದಂಥವರು ಚೆನ್ನಮ್ಮ ಅವರು. ಇವತ್ತು ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ಅವರು ಬಿಟ್ಟು ಹೋಗಿರುವಂಥ ಈ ಸಂದರ್ಭದಲ್ಲಿ ದೇವೇಗೌಡರನ್ನ ನೋಡ್ಲಿಕ್ಕಾಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಳಿಯ ಸಂಸದರಾಗಿರುವಂಥ ಮಂಜುನಾಥ್ ಅವರು ಮಾತನಾಡಿದ ನೋಡೋಣ. ಸ್ವಾಮಿಗೆ ಪೂಜೆ ಸಲ್ಲಿಸೋದು ಅವ್ರದ್ದು ಯಾವಾಗಲೂ ಅಷ್ಟೇ. ಯಾವಾಗಲೂ ರಂಗನಾಥ ಸ್ವಾಮಿಗೆ ಅವರು ಪೂಜೆ ಸಲ್ಲಿಸ್ತಾ ಇದ್ರು. ಅದರಲ್ಲಿ ಅಪಾರವಾದ ನಂಬಿಕೆ. ಯಾಕೆಂದರೆ ಅವ್ರಿಗೆ ಹಲವಾರು ಬಾರಿ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ಏನು ಹೇಳಿದ್ದಾನೆ ಅದೇ ರೀತಿ ನಡೆದಿದೆ ಅವರ ಬದುಕಿನಲ್ಲಿ. ಅದರಿಂದ ಒಂದು ಅಪಾರವಾದಂಥ ಒಂದು ನಂಬಿಕೆ ರಂಗನಾಥ ಸ್ವಾಮಿ ದೇವರಲ್ಲಿ. ಹಾಗಾಗಿ ಆ ತಪ್ಪಲಿನಲ್ಲೇ ಅದರ ರಂಗನಾಥ ಸ್ವಾಮಿ ಇದು ಬೆಟ್ಟದ ಕೆಳಗಡೆ ಅಂಟಿಕೊಂಡಂಥ ಜಮೀನಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಸರ್, ತಾವು ಒಬ್ಬ ಅಳಿಯನಾಗಿ ಮನೆಗೆ ಬಂದಿರಿ. ತಮಗೆ ಅವರು ಅತ್ತೆಗಿಂತ ಅವರು ತಾಯಿಯಾಗಿ ಕಂಡಂಥದ್ದು ಹೇಗೆ ಅವ್ರ ಪ್ರೀತಿ ಹೇಗೆ? ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಸೊ ಅದಂತೂ ನಿಜ. ಅವರು ಕೇವಲ ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಯಾಕೆಂದರೆ ಬಹಳ ನಾವು ಜೊತೆಯಾಗಿ ಸುಮಾರು 21 ವರ್ಷ ನಮ್ಮ ಮನೆಯಲ್ಲೇ ಜೊತೆಯಾಗಿದ್ವಿ ನಾವು. ನಂತರ ನಮ್ಮ ನಾದಿನಿ ಮನೆ ಇದು ಇವಾಗ ಏನಿದ್ರು ಡಾಕ್ಟರ್ ಚಂದ್ರಶೇಖರು ಮತ್ತು ಶೈಲಜಾ ಅವ್ರ ಮನೆಯಲ್ಲಿ ಅಲ್ಲಿ 15 ವರ್ಷ ಇದ್ದರು. ಹೀಗಾಗಿ ಒಡನಾಟ ಒಂದು ಅವಿಭಾಜ್ಯ ಕುಟುಂಬದ ಸಂಗಮವಾಗಿದ್ದರು. ಅವರು ಅವಿಭಾಜ್ಯ ಕುಟುಂಬದ ಗಂಗೋತ್ರಿನೇ ಆಗಿದ್ದರು ಅವರು. ಸೊ ಹಾಗಾಗಿ ಅವರನ್ನು ನಾವು ನಿಜವಾಗ್ಲೂ ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀವಿ. ಯಾರು ಬಂದರೂ ಕೂಡ ಊಟ ಮಾಡಿ ತಿಂಡಿತೀವಿ. ಅನ್ನಪೂರ್ಣೇಶ್ವರಿ ಅಂತ ಅವ್ರದ್ದು ಇನ್ನೊಂದು ಬಹಳ ದೊಡ್ಡ ಒಂದು ಗುಣ ಏನು ಅಂದರೆ, ಅವರಿಗೆ ಸ್ವಂತ ನೋವಿದ್ರೂ ಅವರಿಗೆ ಹಲವಾರು ಕಹಿ ಘಟನೆಗಳಿದ್ದರೂ ಕೂಡ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹೊಳೆನರಸೀಪುರದಿಂದ. ಮಂಜು, ಏನಾಗ್ತಾ ಇದೆ ಈ ಕ್ಷಣಕ್ಕೆ? ಪೃಥ್ವಿ, ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಮನೆ ಬಳಿ ನಡೆಯುವಂಥ ಒಂದಷ್ಟು ಪೂಜಾ ಕಾರ್ಯಗಳೇನಿತ್ತು ಅದನ್ನೆಲ್ಲವನ್ನು ಕೂಡ ಅಷ್ಟೇ ಕುಟುಂಬಸ್ಥರು ಈಗಾಗಲೇ ನೆರವೇರಿಸ್ತಾ ಇರುವಂಥದ್ದು. ಖುದ್ದಾಗಿ ದೇವೇಗೌಡರೇ ಮುಂದೆ ನಿಂತ್ಕೊಂಡು ಈ ಒಂದು ಪೂಜಾ ಕಾರ್ಯಗಳನ್ನು ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಕಳೆದ 1 ಗಂಟೆಯಿಂದಲೂ ಕೂಡ ಅಷ್ಟೇ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಮನೆಯ ಬಳಿ ಮಾಡಬೇಕಾದಂತಹ ಒಂದಷ್ಟು ಪೂಜಾ ಕಾರ್ಯಗಳಿತ್ತು. ಅಂದರೆ ಅವರಿಗೆ ಮೊದಲನೇದಾಗಿ ಸ್ನಾನ ಮಾಡಿಸುವಂಥದ್ದು. ಸ್ನಾನ ಮಾಡಿಸಿದ್ದಾದಂಥ ಬಳಿಕ ಅವರಿಗೆ ಹೊಸ ಸೀರೆಯನ್ನು ಉಡಿಸಿ ಕುಂಕುಮ ಮತ್ತು ಅರಿಶಿಣವನ್ನು ಇಟ್ಟಿದ್ದಾದಂಥ ಬಳಿಕ ಮುತ್ತೈದೆಯಾಗಿ ಆಕೆಯನ್ನು ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪೂಜಾ ಕಾರ್ಯಗಳಿತ್ತು. ಆ ಒಂದು ಪೂಜಾ ಕಾರ್ಯಗಳನ್ನು ಈಗಾಗಲೇ ಮನೆಯ ಮುಂಭಾಗದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರು ಮೊದಲನೇದಾಗಿ ಎಲ್ಲ ಪೂಜಾ ಕಾರ್ಯಗಳನ್ನು ಕೂಡ ಅಷ್ಟೇ ಮುಂದೆ ನಿಂತ್ಕೊಂಡು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಮಕ್ಕಳೆಲ್ಲರೂ ಕೂಡ ಅಷ್ಟೇ ದೇವೇಗೌಡರಿಗೆ ಸಪೋರ್ಟಿವ್ ಆಗಿದ್ದರು. HD ರೇವಣ್ಣ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ರಮೇಶ್ ಅವರು ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಒಂದು ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಕೊನೆಯದಾಗಿ ಕುಟುಂಬಸ್ಥರಿಂದ ಒಂದು ಪೂಜೆಯನ್ನು ನೆರವೇರಿಸಬೇಕಾಗುತ್ತೆ. ಆ ಒಂದು ಕುಟುಂಬಸ್ಥರಿಂದ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೂರಜ್ ರೇವಣ್ಣ ಇಬ್ಬರೂ ಕೂಡ ಅಷ್ಟೇ ಅಂತ್ಯಕ್ರಿಯೆ ಆಗ್ತಿದ್ದಂಥ ಸ್ಥಳದಲ್ಲಿದ್ದಂಥ ಕಾರಣಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅವರನ್ನು ಕೂಡ ಈಗಾಗಲೇ ಬರೋದಕ್ಕೆ ಸೂಚನೆಯನ್ನು ಕೊಟ್ಟರು. ಅವರು ಕೂಡ
ಈಗಾಗಲೇ ಬಂದು ಇಡೀ ಕುಟುಂಬದಿಂದ ಕೊನೆಯ ಒಂದಷ್ಟು ಪೂಜಾ ಕಾರ್ಯಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪೂಜಾ ಕಾರ್ಯಗಳಾದಂತಹ ಬಳಿಕ ಅಲ್ಲೇನೊಂದು ಪಲ್ಲಕ್ಕಿ ಕಾಣ್ತಾ ಇದೆ, ಆ ಒಂದು ಪಲ್ಲಕ್ಕಿಯ ಮೂಲಕವಾಗಿ ಚೆನ್ನಮ್ಮ ಅವರನ್ನು ಮೆರವಣಿಗೆ ಮುಖಾಂತರವಾಗಿ ಅಂತ್ಯಕ್ರಿಯೆ ಜಾಗಕ್ಕೆ ಕರ್ಕೊಂಡೋಗೋಕ್ಕೂ ಕೂಡ ಎಲ್ಲ ರೀತಿಯಂಥ ತಯಾರಿಗಳು ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಹೂವಿನ ಅಲಂಕಾರಿಕವಾದಂತಹ ಒಂದು ಪಲ್ಲಕ್ಕಿ ಅದು, ಆ ಒಂದು ಪಲ್ಲಕ್ಕಿಯನ್ನು ರೆಡಿ ಮಾಡ್ಕೊಂಡು ಈಗಾಗಲೇ ಮನೆಯ ಮುಂಭಾಗಕ್ಕೂ ಕೂಡ ಅಷ್ಟೇ ತಂದಿದ್ದಾರೆ. ಜೊತೆಗೆ ಇನ್ನೇನೊಂದು 15ರಿಂದ 20 ನಿಮಿಷದಲ್ಲಿ ಇದೇ ಒಂದು ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸ್ಕೊಂಡು ಅಂತಿಮ ಯಾತ್ರೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನು ಕೂಡ ಅಷ್ಟೇ ಮಾಡ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಯಾರೊಬ್ಬರಿಗೂ ಕೂಡ ಅಷ್ಟೇ ಸಾರ್ವಜನಿಕರಿಗೆ ಸದ್ಯಕ್ಕೆ ಮನೆಯ ಮುಂಭಾಗಕ್ಕೆ ಅವಕಾಶ ಇಲ್ಲ, ಕೇವಲ ಕುಟುಂಬಸ್ಥರು ಮತ್ತು ಆಪ್ತರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು. ಉಳಿದಂತೆ ಸಾರ್ವಜನಿಕರೆಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು, ರಸ್ತೆಯ ಬದಿಗಳಲ್ಲೂ ಕೂಡ ಅಷ್ಟೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಅಷ್ಟೇ ಪಾರ್ಥಿವ ಶರೀರ ಹೊರಗಡೆ ಬಂದಂಥ ವೇಳೆಯಲ್ಲಿ ಮೆರವಣಿಗೆಯಲ್ಲಿ ನಾವು ಕೂಡ ಅಷ್ಟೇ ಭಾಗಿಯಾಗೋಣ, ನಾವು ಒಂದು ಹೆಜ್ಜೆ ಹಾಕೋಣ ಅನ್ನುವಂಥ ಕಾರಣಕ್ಕೋಸ್ಕರನೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೀವು ನೋಡ್ತಾ ಇರ್ಬೋದು. ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ, ರೈಲ್ವೆ ಟ್ರ್ಯಾಕ್ನ ಬದಿಯಲ್ಲಿ ನಿಂತ್ಕೊಂಡು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆಯೂ ಕೂಡ ನೋಡ್ತಾ ಇರ್ಬೋದು, ಅಲ್ಲೊಂದು ಫ್ಲೈಓವರ್ ಏನು ಕಾಣ್ತಾ ಇದೆ, ಆ ಒಂದು ಫ್ಲೈಓವರ್ನ ಮೇಲ್ಭಾಗದಲ್ಲೂ ಕೂಡ ಅಷ್ಟೇ ನಿಂತು ನೋಡುವಂಥ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ನ್ಯೂಸ್ 18ನಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಯಾವ ರೀತಿಯಾಗಿ ದೇವೇಗೌಡರಾಗಿರ್ಬೋದು, ಅವರ ಕುಟುಂಬದವರಾಗಿರ್ಬೋದು ಜನರನ್ನು ಸಂಪಾದಿಸಿದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದೇ ರೀತಿಯಂಥ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದರೆ ಚೆನ್ನಮ್ಮವರ ಒಂದು ಅಂತ್ಯಕ್ರಿಯೆ ಹೊತ್ತಾಗ್ತಾ ಇದೆ, ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಷ್ಟೇ, ಕೇವಲ ಹೊಳೆ ನರಸೀಪುರ ಅಂತ ಅಷ್ಟೇ ಅಲ್ಲದೆ ಈ ಒಂದು ಹಾಸನ ಜಿಲ್ಲೆ ಆಗಿರ್ಬೋದು, ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಈಗಾಗಲೇ ಒಂದಷ್ಟು ಜನರು ಬಂದಿರುವಂಥದ್ದು. ಈಗ ಆಲ್ಮೋಸ್ಟ್ ಪೂಜಾ ಕಾರ್ಯಗಳು ಕಂಪ್ಲೀಟ್ ಆಯಿತು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಪಲ್ಲಕ್ಕಿಯನ್ನು ತಗೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಿದೆ. ಇದೇ ಒಂದು ಪಲ್ಲಕ್ಕಿಯ ಒಳಗಡೆ ಚೆನ್ನಮ್ಮವರನ್ನು ಮಲಗಿಸಿ ಅಲ್ಲಿಂದ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಒಂದು 2 ಗಂಟೆಗಳ ಕಾಲ ಈ ಪಾರ್ಥಿವ ಶರೀರದ ಮೆರವಣಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಳಿಯ ಮಂಜುನಾಥ್ ಅವರು ಕೂಡ ಅಷ್ಟೇ ಹೇಳಿದ್ರು. 2 ಗಂಟೆಗಳ ಕಾಲ ಇಡೀ ಹೊಳೆ ನರಸೀಪುರ ಭಾಗದಲ್ಲಿ ಒಂದಷ್ಟು ಮೆರವಣಿಗೆ ಮಾಡಿದ್ದಾದಂತಹ ಬಳಿಕ ಅವರನ್ನು ನೇರವಾಗಿ ಇಲ್ಲಿಂದ ಅಂತ್ಯಕ್ರಿಯೆ ಆಗುವಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂತ್ಯಕ್ರಿಯೆ ಜಾಗದಲ್ಲೂ ಕೂಡ ಅಷ್ಟೇ ಒಂದಷ್ಟು ಪೂಜಾ ಕಾರ್ಯಗಳಿರುತ್ತೆ. ಆಲ್ಮೋಸ್ಟ್ ಅದು ಕೂಡ ಅಷ್ಟೇ 1 ಗಂಟೆಗಳ ಕಾಲ ಹಿಡಿಯುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಿದ್ರೆ, ಎಲ್ಲವೂ ಕೂಡ ಅಷ್ಟೇ 4 ಗಂಟೆ ವೇಳೆಗೆ ಸಂಪೂರ್ಣವಾದಂಥ ಅಂತ್ಯಕ್ರಿಯೆ ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಮುಗಿಸಬೇಕು ಅನ್ನೋಂಥ ನಿರ್ಧಾರವನ್ನು ಕೂಡ ಅಷ್ಟೇ ಈಗಾಗಲೇ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂಥದ್ದು. ಯಾಕಂದರೆ ರೇವಣ್ಣ ಕುಟುಂಬ ಆಗಿರ್ಬೋದು, ಕುಮಾರಸ್ವಾಮಿ ಅವರ ಕುಟುಂಬ ಆಗಿರ್ಬೋದು, ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ದೈವವನ್ನು ನಂಬುವಂಥವ್ರು, ಜೊತೆಗೆ ಒಂದಷ್ಟು ಸಮಯ ಗಳಿಗೆ ಅದೆಲ್ಲವನ್ನೂ ಕೂಡ ಅಷ್ಟೇ ನೋಡ್ತಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಅಷ್ಟೇ ಅದರಂತೆ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಅಷ್ಟೇ ಮನೆ ಬಳಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ರು. 10 ಗಂಟೆ ಬಳಿಕ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಅಂತ ಕೂಡ ಹೇಳಿದ್ರು. ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಈಗಾಗಲೇ ಮನೆಯ ಬಳಿ ಬಂದಿದ್ದಾರೆ. ಆ ಪೂಜಾ ಕಾರ್ಯದಲ್ಲಿ ನಿರತರಾಗಿರುವ ಸುಮಾರು 7ರಿಂದ 8 ಜನ ಸ್ವಾಮೀಜಿಗಳ ಒಂದು ಸಮ್ಮುಖದಲ್ಲಿ ಒಂದು ಪೂಜಾ ಕಾರ್ಯಗಳು ಇಡೀ ಕುಟುಂಬದವ್ರು ಮಾಡ್ತಾ ಇದ್ದಾರೆ. ಬಹುತೇಕ ಪೂಜಾ ಕಾರ್ಯಗಳ ಅಂತ್ಯ ಆಗಿದ್ದು ಈಗ ಆ ಒಂದು ಪಲ್ಲಕ್ಕಿ ಉತ್ಸವ ಅನ್ನುವಂಥದ್ದು ಈಗಾಗಲೇ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ಒಂದು ಪಲ್ಲಕ್ಕಿಯಲ್ಲಿ ಚೆನ್ನಮ್ಮವರನ್ನು ಇರಿಸಿ ಇಲ್ಲಿಂದ ಅವರನ್ನು ಪಾರ್ಥಿವ ಶರೀರದ ಮೆರವಣಿಗೆ ಅನ್ನುವಂಥದ್ದು ಮಾಡೋದಕ್ಕೂ ಕೂಡ ಅಷ್ಟೇ ಎಲ್ಲ ರೀತಿಯಂತಹ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ಒಂದು 5ರಿಂದ 10 ನಿಮಿಷ ಹಿಡಿಬಹುದು. 10 ನಿಮಿಷದ ಒಳಗಾಗಿ ಚೆನ್ನಮ್ಮವರ ಪಾರ್ಥಿವ ಶರೀರವನ್ನು ಪಲ್ಲಕ್ಕಿಯ ಮೂಲಕವಾಗಿ ಮೆರವಣಿಗೆಯನ್ನು ಮಾಡೋದಕ್ಕೆ ಕುಟುಂಬಸ್ಥರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಜನ ಕೂಡ ಅಷ್ಟೇ ಕೇಳ್ತಾ ಇದ್ರು, ಚೆನ್ನಮ್ಮವರನ್ನು ಇದು ಕೊನೆ ಬಾರಿ ನೋಡುವಂಥದ್ದು. ಅವರು ಎಷ್ಟು ಒಳ್ಳೆಯವರು ಅಂತಂದರೆ ಯಾರೊಬ್ಬರೇ ಮನೆಗೆ ಬಂದರೂ ಕೂಡ ಅಷ್ಟೇ ಅವರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ರು. ಮನೆಗೆ ಬಂದಂಥವ್ರಿಗೆ ಊಟ ಹಾಕದೆ ಅವ್ರು ಯಾರೂ ಕೂಡ ಅಷ್ಟೇ ಹೋಗ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಅವರ ಒಂದು ಅಂತಿಮ ದರ್ಶನವನ್ನು ಮಾಡ್ಕೊಳ್ಳೋಕೆ ನಮಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತಲೂ ಕೂಡ ಹೇಳಿದರು. ಈ ಎಲ್ಲ ಕಾರಣಕ್ಕೋಸ್ಕರ ಯಾರಿಗೂ ಕೂಡ ನಿರಾಸೆ ಆಗಬಾರ್ದು, ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದಿಂದ ಈ ರೀತಿಯ ಅಂತ ಒಂದು ಮೆರವಣಿಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ವಾದ್ಯ ಡೋಲು ಎಲ್ಲವೂ ಕೂಡ ಅಷ್ಟು ಈಗಾಗಲೇ ತರಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಂದ ಪಾರ್ಥಿವ ಶರೀರ ಮೆರವಣಿಗೆಯ ಮುಖಾಂತರವಾಗಿ ಸಾಗುತ್ತೆ. ಒಂದು 2 ಗಂಟೆಗಳ ಕಾಲ, ಅಂದರೆ ಆಲ್ಮೋಸ್ಟ್ ಒಂದು 2 ಗಂಟೆ, 1:30ರಿಂದ 2 ಗಂಟೆವರೆಗೂ ಕೂಡ ಒಂದು ಮೆರವಣಿಗೆ ಇರುತ್ತೆ. ಮೆರವಣಿಗೆ ಎಲ್ಲವೂ ಕೂಡ ಆದಂತಹ ಬಳಿಕ ಅರದೇನಹಳ್ಳಿ ಸಮೀಪ ಇರುವಂತಹ ಬೆಟ್ಟದ ತಪ್ಪಲೇನಿದೆ ಅಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೂ ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ರೆ. ಅಲ್ಲಿ ಇವೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಗಣ್ಯರು ಬರ್ತಾ ಇದ್ದಾರೆ, ರಾಜಕಾರಣಿಗಳು ಬರ್ತಾ ಇದ್ದಾರೆ, ಕೇಂದ್ರದ ಸಚಿವರು ಬರ್ತಾ ಇದ್ದಾರೆ, ಅಕ್ಕಪಕ್ಕದ ಊರಿಂದ ಜನರು ಕೂಡ ಬರ್ತಾ ಇರುವಂತದ್ದು. ಆಲ್ಮೋಸ್ಟ್ ಒಂದು 20,000ಕ್ಕೂ ಹೆಚ್ಚು ಜನ ಸೇರುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಈಗಾಗಲೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲಾ ರೀತಿಯಂತಹ ತಯಾರಿ ಸಿದ್ಧತೆ ಎಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ಜಿಲ್ಲಾಡಳಿತದಿಂದಲೂ ಕೂಡ ಅಷ್ಟೇ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಸಿಎಂ DK ಶಿವಕುಮಾರ್ ಅವರು ಕೂಡ ಅಷ್ಟೇ ಹೇಳಿದ್ರು, ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲಾ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ
ಮಾಡಿಕೊಂಡಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರ ಹೋಗುತ್ತೆ. ಮೆರವಣಿಗೆ ಮೂಲಕವಾಗಿ ಹೋದಂತಹ ಪಾರ್ಥಿವ ಶರೀರ ಸುಮಾರು 2 ಗಂಟೆ ವೇಳೆಗೆ ಅಂತ್ಯಕ್ರಿಯೆ ಜಾಗವನ್ನು ಕೂಡ ಅಷ್ಟೇ ತಲುಪಲಿರುವಂತಹದ್ದು. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀರಾ, ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿರುವಂಥದ್ದು. ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ಬರ್ತಾ ಇರುವಂಥವರೆಲ್ಲರೂ ಕೂಡ. ಇನ್ನು ಅಂತಿಮ ದರ್ಶನವನ್ನು ಪಡ್ಕೊಂಡಂಥ ಗಣ್ಯರು ಮಾತನಾಡಿದ್ದಾರೆ. ಅಲ್ಲಿ ಬಂದಂತಹ ಜನನೂ ಕೂಡ ಅಷ್ಟೇ ಅಂತಿಮ ದರ್ಶನವನ್ನು ಪಡ್ಕೊಂಡು ಅವರನ್ನು ಗುಣಗಾನ ಮಾಡಿದ್ದಾರೆ. ದೈವ ಭಕ್ತಿಯ ಮೂಲಕ ದೇವೇಗೌಡರಿಗೆ ಬರ್ಬೋದಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಿಸುವಂಥ ಕೆಲಸ ಮಾಡ್ತಾ ಅವರ ಸಾರ್ವಜನಿಕ ಬದುಕಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನೋ ಮಾತನ್ನು ಕೆಲವರು ಹೇಳ್ತಾ ಇದ್ದರು. ಬಹುಶಃ ಯಾವುದೇ ಮನೆಯಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂದರೆ ಆ ಮನೆಯಲ್ಲಿರುವಂಥ ಮನೆಗೆ ಸೇರಿದಂಥ ತಾಯಂದಿರು ಅವರ ಪಾತ್ರ ಇಲ್ಲದೇ ಇದ್ದರೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಂಥ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ 7 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿರೋದಕ್ಕೆ ದೊಡ್ಡ ಶಕ್ತಿ ಅಂತಂದರೆ ಚೆನ್ನಮ್ಮನವರು ಅನ್ನೋದು ಖಂಡಿತ ನಾವೆಲ್ಲರೂ ಒಪ್ಪಬಹುದಾಗಿರತಕ್ಕಂಥ ಸಂಗತಿ. ಕುಟುಂಬವನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡಿ ಇವತ್ತು ದೇವೇಗೌಡರ ಒಂದು ಗೆಲುವಿನ ಹಿಂದೆ ಇರುವಂಥ ಶಕ್ತಿ ಅಮ್ಮನವರಾದಂಥ ಚೆನ್ನಮ್ಮವರು ಅಂದರೂ ತಪ್ಪಾಗಲ್ಲ. ಇವತ್ತು ಅವರು ನಮ್ಮ ಜೊತೆಲಿಲ್ಲ. ಅವರ ಏನು ಒಂದು ಅತ್ಯಂತವಾದಂಥ ಆತ್ಮೀಯ ಕುಟುಂಬ ದಿನಗಳು ಮೆಲುಕನ್ನು ಹಾಕುವಂಥದ್ದು ಅವರ ಕುಟುಂಬ ವರ್ಗದವರು ಮಾಡ್ತಾ ಇದ್ದಾರೆ. ಈಗಾಗಲೇ ತಾವುಗಳು ಅದನ್ನು ಮಾಧ್ಯಮದ ಮೂಲಕ ತೋರಿಸಿದ್ದೀರಾ. ಇವತ್ತು ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ, ಯಾಕಂದರೆ ಭಾಳ ಆತ್ಮೀಯವಾಗಿ ಕುಟುಂಬ ಬೆಸಗೆ ಆಗಿದ್ದು ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ಮನೆಯಲ್ಲೂ ಚೆನ್ನಮ್ಮನಂಥ ಒಬ್ಬ ಮಡದಿ ಇದ್ದರೆ ರಾಜಕಾರಣವಾಗಿ ಆ ಕ್ಷೇತ್ರ ಇರ್ಬೋದು, ಆ ರಾಜ್ಯ ಇರ್ಬೋದು, ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನಾವುಗಳು ಒಂದು ಆತ್ಮಾವಲೋಕನ ಮಾಡ್ಕೊಬೋದು. ಚೆನ್ನಮ್ಮನವರ ನಿಧನ ನಮ್ಮ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಚೆನ್ನಮ್ಮನವರು ಅವರ ಒಂದು ದೇವೇಗೌಡರ ಜೊತೆಯಲ್ಲಿ ಸುಮಾರು 70 ವರ್ಷಕ್ಕೂ ಹೆಚ್ಚು ವೈವಾಹಿಕ ಜೀವನದಲ್ಲಿ ದೇವೇಗೌಡರ ಕುಟುಂಬದ ಒಳಿತಿಗಾಗಿ ಮತ್ತು ಅವರ ತಂದೆ ಕುಟುಂಬದವ್ರಿಗೂ ಕೂಡ ಅವರು ಆಶ್ರಯವಾಗಿ ಎಲ್ಲರನ್ನೂ ಕೂಡ ಬೆಳೆಸಿ ದೊಡ್ಡವನಾಗಿ ಮಾಡಿ ಇವತ್ತೇನಾದರೂ ದೇವೇಗೌಡರ ಯಶಸ್ಸಿಗೆ ಅವರ ಪಾತ್ರ ಹಿರಿದು ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಅವರು ತನ್ನ ಕುಟುಂಬದ ಎಲ್ಲರನ್ನೂ ಕೂಡ ಅವರು ಸಾಕಿ ಸಲಹೋ ಜೊತೆಯಲ್ಲಿ ಬೇರೆಯವ್ರನ್ನೂ ಕೂಡ ಅವರು ತನ್ನ ಮಕ್ಕಳಂತೆ ಅವರೆಲ್ಲರೂ ಕೂಡ ಪರಿಗಣಿಸಿ ಅವರ ಒಂದು ಯಶಸ್ಸಿಗೂ ಕೂಡ ಅವರು ಯಾವತ್ತೂ ಕೂಡ ಹಾರೈಸ್ತಾ ಇದ್ದಂತಹ ಒಂದು ಮಹಾನ್ ಮಹಿಳೆ. ಈ ದಿವಸ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ಆಗಿರ್ತಕ್ಕಂಥ ನಷ್ಟವನ್ನು ಅವರ ಕುಟುಂಬದವ್ರಿಗೂ ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಬೇಕು. ಹಾಗೆಯೇ ಬೇರೆ ಎಲ್ರಿಗೂ ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಸಲಹೆಗಳು ನಿರಂತರವಾಗಿ ಇರಲಿ ಅಂತೇಳಿ ಹಾರೈಸ್ತೇನೆ. ಅವರು ತುಂಬ ಜನಕ್ಕೆಲ್ಲ ಒಳ್ಳೇದು ಮಾಡ್ಯವ್ರೆ. ಆದರೆ ಇಂದು ಕಷ್ಟದಲ್ಲಿ ಬಂದವರಿಗೆಲ್ಲರಿಗೂ ಹೆಲ್ಪ್ ಮಾಡ್ಯವ್ರೆ. ಜನಗಳೆಲ್ಲ ಹೊಳೆನರಸೀಪುರ ತಾಲೂಕು ಜನಗಳು ಯಾರು ಬಂದರೂ ಅವರನ್ನು ಚೆನ್ನಾಗಿ ಪ್ರೀತಿಯಿಂದ ಕಂಡು ಕಳಿಸಿರ್ತಾ ಇದ್ದಾರೆ. ಭಾರಿ ಜನರೆಲ್ಲ ದುಃಖಗಳ ಬಯಸ್ತಾ ಇದ್ದಾರೆ. ಚೆನ್ನಮ್ಮನವರು ಬಾದಿ ಹುಟ್ಟೂರು ಬಾಳು ಬದುಕಿತಂತ ಊರು. ಮತ್ತು ಇಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಜನ ಅವ್ರ ಕಂಡ್ರೆ ತುಂಬ ಪ್ರೀತಿ. ಅಲ್ಲಿ ಬೆಂಗಳೂರಿಗೆ ಹೋದರೆ ನಾವು ಮನೆಗೆ ಹೋದರೆ ಒಂದು ಊಟ ಕಾಫಿ ತಿಂಡಿ ಊಟ ಎಲ್ಲನೂ ಕೊಟ್ಟು ಮನೆಯವರೆಲ್ಲರನ್ನೂ ವಿಚಾರಿಸಿ ಕಳಿಸ್ತಿದ್ರು. ಏನರಪ್ಪ ಮಕ್ಕಳು ಚೆನ್ನಾಗಿದ್ದಾರಾ, ಮನೆಯವ್ರು ಚೆನ್ನಾಗಿದ್ದಾರಾ, ನಿಮ್ಮ ಅಪ್ಪ ಚೆನ್ನಾಗೈತಾ, ಅಮ್ಮ ಚೆನ್ನಾಗೈತಾ ಅಂತ ಹೇಳಿ ಒಂದು ಸತಿ ನನಗೆ ಕೊಬ್ಬರಿ ಮಿಠಾಯಿನ ಇವತ್ತು ಜ್ಞಾಪಕ ಇದೆ ಸರ್, ತೋಟದಲ್ಲಿ ಮಾಡಿರೋದು ಅಂತ ಕೊಟ್ಟಿದ್ದರು. ಹಿರೇಬೆಳಗೊಳಿ ಗ್ರಾಮದಲ್ಲಿ ಒಂದು ಸಮಾಜ ಬೇಕಿತ್ತು, ಅದನ್ನು ಪೆಂಡಿಂಗಲ್ಲಿ ಇಟ್ಕೊಂಡು ಕೊಟ್ಟಿತ್ತಿಲ್ಲ. ಇಲ್ಲಿ ಇದಕ್ಕೆ ಬಂದಿದ್ರು ಸತ್ಯನಾರಾಯಣ ಪೂಜೆಗೆ. ಚೆನ್ನಮ್ಮರ ಹಿಂಗೆ ಆಗೈತಿ ಅಂತ ಕೇಳ್ದು.
ಆಗ ಆಯಿತು, ನನ್ನ ಕೈಲಿ ಮಿನಿಟ್ ಶೆಟ್ಟಿ ಆಗಿರ್ಬೋದು, ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ. ಇವರವರೇ ಅಲ್ಲಿ ಮೇಲೆ ಕೋಟೆಯಲ್ಲಿ ಅವ್ರಿಗೆ ಫೋನ್ ಮಾಡ್ತೀನಿ, ನಿಮಗೆ ಮಾಡ್ಕೊಳ್ಳಿ ಅಂದರು. ಆವಾಗ ಪೆಂಡಿಂಗಲ್ಲಿ ಇದನ್ನು ಆ ಗಂಟೆಲೇ ನಮಗೆ ಸಮಾಜ ಮಾಡಿಕೊಟ್ರು. ಅವ್ರಿಗೆ ಕೃತಜ್ಞತೆ. ಬಂದು ಊಟ ಇಕ್ಕಿ ಕಳಿಸೋರು ಅವರೇ ಮಾತಾಡಿಸಿ ಸಹಾಯ ಮಾಡಿ. ಎಷ್ಟೇ ಜನ ಬಂದರು, ಯಾವ ಮಿನಿಸ್ಟ್ರು ಬಂದರು, ರಾಜಕೀಯಕ್ಕೆ ಏನಂತ ಅದ್ರದ್ದು ಏನು ಮಾತಾಡ್ತಿಲ್ಲ. ಅನ್ನ ಹಾಕಬೇಕು, ಅನ್ನ ಊಟ ಬಂದ ಜನಕ್ಕೆ ಮಾತಾಡಿಸಿ ಅಷ್ಟು ಕುಂಕುಮ ಕೊಟ್ಟು ಕಳ್ಸೋರು. ಚೆನ್ನಾಗಿ ನೋಡಿದ್ವಿ. ನಮ್ಮಲ್ಲಿ ಊಟನೂ ಮಾಡ್ಯಾರ ಅವರು. ತುಂಬಾ ಗೌರವ ವ್ಯಕ್ತಿ, ಬಡವ್ರ ಬಗ್ಗೆನೂ ಅಭಿಮಾನ ಇತ್ತು. ಯಾರಾದರೂ ಪ್ರೀತಿಯಿಂದ ಮಾತಾಡ್ಸೋರು. ಆ ಭಾವನೆ ನಮ್ಮಲ್ಲಿ ಒಂದು ಭಾರತೀಯ, ನಮ್ಮ ಕರ್ನಾಟಕದ ಒಂದು ಮಾತೆ ಅಂತ ಹೇಳ್ಬೋದು ಅವ್ರನ್ನ. ಯಾವುದೇನು ರಾಜಕೀಯಕ್ಕೆ ಇದೇ ಇಲ್ಲ. ಅವರು ರಾಜಕೀಯ ಬೇರೆ, ವಿಶ್ವಾಸನೇ ಬೇರೆ. ಅವರಿಗೆ ತುಂಬಾ ಗೌರವವಾಗಿ ಮಾತಾಡೋರು, ಒಳ್ಳೆ ಪ್ರೀತಿಯಿಂದ ಮಾತಾಡೋರು. ಮನೆಗೆ ಯಾವ ಹೆಣ್ಮಕ್ಳು ಬಂದ್ರು ಅರ್ಶಿನ ಕುಂಕುಮ ಕೊಡಿದ್ರೆ ಕಳಿಸ್ತಾ ಇತ್ತಿಲ್ಲ. ಕಾರಣ ನಾವು ಅವ್ರು ಏನಿತ್ತು ಅದು ಕೊಟ್ಬಿಟ್ಟು ಒಳ್ಳೆ ಮುಜಿಗೆನೋ ಪಾನ್ಕನೋ ಊಟ ಟೈಮ್ಗಳು ಊಟನೋ ತಿಂಡಿ ಎಲ್ಲ ಕೊಟ್ಟು ತುಂಬಾ ಸಹಕಾರ ಕೊಡ್ತಾ ಇದ್ರು. ಅಂತ ಅವ್ರು ಕಟ್ಕೊಂಡಿರೋ ನಮ್ಗೆ